ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ವೆನಿಜುವೆಲಾದ ಅಧ್ಯಕ್ಷ ಮಡುರೋ ಮತ್ತವರ ಪತ್ನಿಯನ್ನ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಅಮೆರಿಕ ಸೇನೆ ಹೊತ್ತೊಯ್ದ ಬೆನ್ನಲ್ಲೇ ಈಗ ಆ ದೇಶದ ಶ್ರೀಮಂತ ತೈಲ ಸಂಪತ್ತಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೈ ಹಾಕಿದ್ದಾರೆ. ವೆನಿಜುವೆಲಾದ ಮಧ್ಯಂತರ ಸರ್ಕಾರ 30ರಿಂದ 50 ದಶಲಕ್ಷ ಬ್ಯಾರೆಲ್ ತೈಲವನ್ನು ಅಮೆರಿಕಾಗೆ ಕಳುಹಿಸಲಿದೆ. ಅದರಿಂದ ಬಂದಂಥ ಹಣವನ್ನು ಉಭಯ ದೇಶಗಳ ಅನುಕೂಲಕ್ಕೆ ಬಳಸಲಾಗುತ್ತೆ ಅಂತ ಹೇಳಿ ಟ್ರಂಪ್ ಘೋಷಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ಬಗ್ಗೆ ವಿವರವಾಗಿ ಬರ್ಕೊಂಡಿದ್ದಾರೆ. ಕಚ್ಚಾ ತೈಲವನ್ನು ಮಾರುಕಟ್ಟೆ ಬೆಲೆಯಲ್ಲೇ ಮಾರಾಟ ಮಾಡ್ತೀವಿ, ಜೊತೆಗೆ ಆ ವ್ಯವಹಾರದಲ್ಲಿ ಬರುತ್ತಲ್ಲ ಅದರ ಸಂಪೂರ್ಣ ಅಧಿಕಾರವನ್ನು ಅಮೆರಿಕ ಅಧ್ಯಕ್ಷೀಯ ಕಚೇರಿ ಹೊಂದಿರುತ್ತೆ, ಅದರ ಉಸ್ತುವಾರಿಯನ್ನು ನಾನೇ ವಹಿಸ್ತೀನಿ. ಅದರಿಂದ ಬರುವಂತಹ ಹಣವನ್ನು ಅಮೆರಿಕ ಅಷ್ಟೇ ಅಲ್ಲ, ವೆನಿಜುವೆಲಾ ದೇಶಕ್ಕೂ ಕೂಡ ಅದರ ಒಳಿತಿಗೆ ಬಳಸುವಂತೆ ಜನತೆಯಲ್ಲಿ ನೋಡ್ಕೊಳ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಟ್ರಂಪ್. ಅಮೆರಿಕಾದ ಇಂಧನ ಸಚಿವಾಲಯಕ್ಕೆ ಟ್ರಂಪ್ ಈ ಬಗ್ಗೆ ಪತ್ರ ಬರೆದಿದ್ದಾರೆ. ಆದೇಶವನ್ನು ತಕ್ಷಣ ಅನುಷ್ಠಾನಗೊಳಿಸಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ತೈಲ ತುಂಬಿದ ಹಡಗುಗಳು ಅಮೆರಿಕಾದ ಹಡಗುಗಟ್ಟೆಗಳಿಗೆ ತೈಲ ಸರಬರಾಜು ಮಾಡೋದನ್ನು ಖಾತ್ರಿಪಡಿಸಿ ಅಂತಲೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಟ್ರಂಪ್ ಸಾಂಪ್ರದಾಯಿಕ ನೆರವಿನ ಹಾದಿ ಬಿಟ್ಟು ಈ ತೈಲ ಮಾರಾಟದ ಮೂಲಕ ನೇರವಾಗಿ ವೆನಿಜುವೆಲಾಗೆ ಆರ್ಥಿಕ ನೆರವನ್ನು ಒದಗಿಸುವಂತಹ ಯೋಜನೆ ರೂಪಿಸಿದ್ದಾರೆ. ಅವರೇ ವೈಯಕ್ತಿಕವಾಗಿ ಅದರ ಉಸ್ತುವಾರಿ ವಹಿಸಿದ್ದಾರೆ. ಇದು ಕಚ್ಚಾ ತೈಲ ಬೆಲೆ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ವೆನಿಜುವೆಲಾದ ಕಚ್ಚಾ ತೈಲವನ್ನು ಇತರೆ ದೇಶಗಳು ಖರೀದಿ ಮಾಡೋ ಹಾಗಿಲ್ಲ ಅಂತ ಅಮೆರಿಕ ದಿಗ್ಬಂಧನ ಹೇರಿತ್ತು. ಹಾಗಾಗಿ ಆ ದೇಶದಲ್ಲೇ ಉಳಿದುಕೊಂಡಿತ್ತು ಕಚ್ಚಾ ತೈಲ. ಅದನ್ನ ಈಗ ಮಾರಾಟ ಮಾಡೋದಕ್ಕೆ ಟ್ರಂಪ್ ಮುಂದಾಗಿರೋದು. ಇನ್ನು ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಪದಚ್ಯುತಿ ಮಾಡಿದ್ದಕ್ಕೆ ಅಂತ ಹೇಳಿ ಅಲ್ಲಿನ ಸರ್ಕಾರ ಅಮೆರಿಕಾಗೆ ಈ ರೀತಿ 5 ಕೋಟಿ ಬ್ಯಾರೆಲ್ಗಳಷ್ಟು ಕಚ್ಚಾ ತೈಲವನ್ನು ಕೊಡ್ತಾ ಇದೆ ಎನ್ನುವಂಥ ಅಚ್ಚರಿಯ ಹೇಳಿಕೆಯನ್ನು ಟ್ರಂಪ್ ಕೊಟ್ಟಿರೋದು. ಟ್ರಂಪ್ ಈ ಹೇಳಿಕೆ ವೆನಿಜುವೆಲಾದಲ್ಲಿ ಗೊಂದಲ ಮೂಡಿಸಿದ್ರೆ ಸಾರ್ವಭೌಮ ದೇಶವೊಂದರ ಪ್ರಾಕೃತಿಕ ಸಂಪತ್ತನ್ನು ಈ ರೀತಿ ವಶಪಡಿಸಿಕೊಳ್ತಾ ಇರೋದು ಹೊಸ ಆತಂಕಕಾರಿ ಬೆಳವಣಿಗೆ ಅಂತ ಜಾಗತಿಕ ರಕ್ಷಣಾ ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ವೆನಿಜುವೆಲಾದ ಮಧ್ಯಂತರ ಸರ್ಕಾರದೊಂದಿಗೆ ನಾವು ಮಾಡಿಕೊಂಡಂತಹ ಒಪ್ಪಂದದ ಮೇಲೆ ಮಡುರೋ ಪದಚ್ಯುತಿ ಮಾಡಿದ್ದಕ್ಕೆ ನಮಗೆ ಆ ದೇಶ ಈ ರೀತಿ 5 ಕೋಟಿ ಬ್ಯಾರೆಲ್ ತೈಲವನ್ನು ಕೊಡ್ತಾ ಇದೆ, ಅದನ್ನು ನಾವು ಸಂಸ್ಕರಿಸ್ತೀವಿ, ಅದು ಅಮೆರಿಕಾದ ಆರ್ಥಿಕತೆ ಮತ್ತು ವೆನಿಜುವೆಲಾದ ಜನತೆ ಇಬ್ಬರಿಗೂ ಕೂಡ ಲಾಭದಾಯಕ ಆಗುತ್ತೆ. ಅದರ ಜೊತೆಗೆ ಈ ತೈಲದ ಮೊತ್ತ ಅಂದಾಜು 25,000 ಕೋಟಿ ರೂಪಾಯಿನಷ್ಟಿರುತ್ತೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಅದರ ಜೊತೆಗೆ ಉತ್ತರ ಅಟ್ಲಾಂಟಿಕ್ನಲ್ಲಿ ಒಂದು ಬೆಳವಣಿಗೆ ನಡೀತು. ವೆನಿಜುವೆಲಾಗೆ ಸೇರಿದಂತಹ ರಷ್ಯಾ ಧ್ವಜ ಹೊಂದಿರುವಂತಹ ತೈಲ ಹೊತ್ತ ಟ್ಯಾಂಕರ್ ಹಡಗನ್ನು ಅಮೆರಿಕಾದ ಕರಾವಳಿ ಗಸ್ತು ಪಡೆ ವಶಪಡಿಸಿಕೊಂಡಿತು. ವಾರಗಟ್ಟಲೆ ಟ್ರ್ಯಾಕ್ ಮಾಡಿ ನಂತರ ಬೆಲ್ಲಾ 1 ಅಂತ ಮೂಲ ಹೆಸರು ಹೊಂದಿದ್ದ, ಈಗ ಮರಿನೆರಾ ಎನ್ನುವಂತಹ ಹೆಸರಿನಲ್ಲಿ ನೋಂದಣಿಯಾಗಿರುವಂತಹ ಹಡಗನ್ನು ಅಮೆರಿಕ ಕರಾವಳಿ ಗಸ್ತು ಪಡೆ ಮತ್ತು ಸೇನೆ ಜಂಟಿ ಕಾರ್ಯಾಚರಣೆ ನಡೆಸುತ್ತೆ, ವಶಪಡಿಸಿಕೊಂಡಿದೆ. ಇದು ಇರಾನ್ನಿಂದ ವೆನಿಜುವೆಲಾಗೆ ಪ್ರಯಾಣಿಸ್ತಾ ಇತ್ತು. ಅಂದರೆ ಈ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಸಂಘಟನೆ ಇದೆಯಲ್ಲ, ಅದಕ್ಕೆ ಸರಕು ಕಳ್ಳಸಾಗಣೆ ಮಾಡಿದೆ ಅಂತ ಹೇಳಿ ಬೆಲ್ಲಾ 1 ಹಡಗಿನ ಮೇಲೆ 2024ರಲ್ಲಿ ಅಮೆರಿಕ ನಿರ್ಬಂಧ ವಿಧಿಸಿತ್ತು. ಅದು ಡಿಸೆಂಬರ್ನಲ್ಲಿ ವೆನಿಜುವೆಲಾ ಕಡೆ ಹೊರಟಿದ್ದಾಗ ಅಮೆರಿಕ ಪಡೆ ಅದನ್ನು ನಿಯಂತ್ರಣಕ್ಕೆ ಪಡೆಯೋದಕ್ಕೆ ಯತ್ನ ಮಾಡಿ ವಿಫಲ ಆಗಿತ್ತು. ಆ ಬಾರಿ ಆಗಲಿಲ್ಲ, ಆದರೆ ಈ ಬಾರಿ ಅದರ ಹೆಸರನ್ನು ಬದಲಾಯಿಸಿ ರಷ್ಯಾದ ಧ್ವಜವನ್ನು ಅಳವಡಿಸಿತ್ತು. ಆದರೆ ಅದನ್ನು ಅಮೆರಿಕ ಪತ್ತೆ ಹಚ್ಚಿಬಿಡುತ್ತೆ. ವಾಯುಪಡೆಯನ್ನು ಬಳಸಿ ಬೆನ್ನಟ್ಟಿ ವಶಕ್ಕೆ ಪಡ್ಕೊಂಡಿದೆ. ಅಮೆರಿಕಾದ ನಿರ್ಬಂಧಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಫೆಡರಲ್ ನ್ಯಾಯಾಲಯದ ವಾರೆಂಟ್ ಮೇರೆಗೆ ಇದನ್ನು ನಿಯಂತ್ರಣ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ US ಯುರೋಪಿಯನ್ ಕಮಾಂಡ್ ಎಕ್ಸ್ನಲ್ಲಿ ತಿಳಿಸಿದೆ. ಈ ಬೆಳವಣಿಗೆ ರಷ್ಯಾ ಅಮೆರಿಕ ನಡುವಿನ ಉದ್ವಿಗ್ನತೆಯನ್ನು ಇನ್ನಷ್ಟು ಹೆಚ್ಚಿಸುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ನಮಸ್ಕಾರ.